ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಬಂಗಾರ, ಬೆಳ್ಳಿ ಮತ್ತು ಹಣ ಜಾಸ್ತಿ ಮನೆಯಲ್ಲಿ ಇಡೋದಿಲ್ಲ. ಯಾಕಂದರೆ ಎಲ್ಲಿ ಕಳ್ಳರ ಪಾಲಾಗುತ್ತೆ ಅಂತ ಭಯದಿಂದ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಇಡ್ತೀವಿ. ಯಾಕಂದರೆ ಬ್ಯಾಂಕ್ನಲ್ಲಿ ಅದು ಸುರಕ್ಷತೆಯಾಗಿರುತ್ತೆ ಅಂತ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಏನಂದರೆ ಬೇಲಿನೇ ಹೊಲ ಮೇದ್ರೆ ಹೇಗೆ ಅಂತ. ಇಲ್ಲಿ ಆಗಿರೋದು ಅದೇ. ಜನ ಬ್ಯಾಂಕ್ನಲ್ಲಿ ಬಂಗಾರವನ್ನು ಇಟ್ಟಿದ್ರು. ಈ ಬಂಗಾರವನ್ನು ಬ್ಯಾಂಕ್ನಲ್ಲಿರುವ ಸಹಾಯಕ ಮ್ಯಾನೇಜರ್ ಆಗಿರುವ ಈ ಕಿರಣ್ ಕುಮಾರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ ಬಂಗಾರವನ್ನು ತಗೊಂಡು ಬೇರೆ ಬ್ಯಾಂಕ್ನಲ್ಲಿ ಅಂದರೆ ಈ ಮುತ್ತೂಟ್ ಬ್ಯಾಂಕ್ನಲ್ಲಿ ಅವುಗಳನ್ನು ಅಡ ಇಟ್ಟು ಹಣ ತಗೊಂಡು ಜೂಜು, ಕ್ಯಾಸಿನೋ ಮತ್ತು ಬೆಟ್ಟಿಂಗ್ ಆ್ಯಪ್ನಲ್ಲಿ ಹಣ ಕಳೀತಾ ಇರ್ತಾನೆ. ಒಂದಿನ ಈ ಬಂಗಾರ ಇಟ್ಟಿರುವ ಗ್ರಾಹಕರು ಬಂದು ಲಾಕರ್ನಲ್ಲಿಟ್ಟಿದ್ದ ತಮ್ಮ ಬಂಗಾರವನ್ನು ತಗೋಬೇಕು ಅಂತ ಬರ್ತಾರೆ. ಆದರೆ ಲಾಕರ್ನಲ್ಲಿ ಬಂಗಾರ ಇರೋದಿಲ್ಲ. ಬಂಗಾರ ಎಷ್ಟಿತ್ತಂದರೆ ಟೋಟಲ್ ಆಗಿ 700 ಗ್ರಾಂ ಚಿನ್ನ ಆಗಿತ್ತು. ಸುಮಾರು 4 ಕೋಟಿ ಬೆಲೆ ಬಾಳುವ ಚಿನ್ನ ಇದಾಗಿತ್ತು. ಗ್ರಾಹಕರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ಈ ಕಿರಣ್ ಕುಮಾರ್ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಮತ್ತು ಆ ಬಂಗಾರವನ್ನು ವಾಪಸ್ ಪಡಿತಾರೆ. ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ, ಈ ಹೊರಗಿನಿಂದ ಬಂದಂಥ ಕಳ್ಳರು ಬ್ಯಾಂಕ್ನ ರಾಬ್ರಿ ಮಾಡಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಬ್ಯಾಂಕ್ ಸಿಬ್ಬಂದಿನೇ ಕಳ್ಳತನ ಮಾಡ್ತಾನೆ. ಹಾಗಾಗಿ ಸಮಾಜದಲ್ಲಿ ಯಾರನ್ನು ಕೂಡ ನಂಬೋಕ್ಕೆ ಆಗೋದಿಲ್ಲ. ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.